ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಾರ್ಚ್ 18ನೇ ತಾರೀಕು ನಡೆಯುವಂತಹ ಪ್ರಥಮ ಭಾಷೆ ಕನ್ನಡ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ ವ್ಯಾಕರಣಾಂಶಗಳಿಗೆ ಸಂಬಂಧಪಟ್ಟಂತೆ ಸಂಧಿಗಳು, ಸಮಾಸಗಳು, ಅವ್ಯಯಗಳು, ತತ್ಸಮ ತದ್ಭವಗಳು, ಗ್ರಾಮ್ಯ ಮತ್ತು ಗ್ರಾಂಥಿಕ ರೂಪಗಳು, ಇವುಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೀನಿ. ಇವುಗಳೇ ಹೆಚ್ಚಾಗಿ ಬರುವ ಸಾಧ್ಯತೆ ಇದೆ. ಹೀಗಾಗಿ ನೀವು ಇವುಗಳನ್ನು ನೋಡಿಕೊಂಡ್ರೆ ಬಹಳ ನಿಮಗೆ ಅನುಕೂಲ ಆಗುತ್ತದೆ ಅಂತೇಳಿ ನಾನು ಭಾವಿಸಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಒಂದು ಲೈಕನ್ನು ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ಮೊದಲಿಗೆ ಸಂಧಿಗಳಿಗೆ ಸಂಬಂಧಪಟ್ಟಂತೆ ಲೋಪ ಸಂಧಿಯಲ್ಲಿ ಕೇಳುವಂತಹ ಪದಗಳು: ಊರೂರು, ನೋಡಿದರೆಲ್ಲರ, ಬಲ್ಲೆನೆಂದು, ಇರುಳಳಿದು, ಮಾತಂತು, ತೆರೆದಿಕ್ಕುವ, ಸಂಪನ್ನರಾದ, ತಿಂಗಳಿನೂರು. ಹಾಗೆ ಗುಣಸಂಧಿಗೆ ಸಂಬಂಧಪಟ್ಟಂತೆ ದೇವೇಂದ್ರ, ಜ್ಞಾನೇಶ್ವರ, ಸೂರ್ಯೋದಯ, ಮಹರ್ಷಿ, ಮಹೇಶ. ಮುಂದೆ ಆಗಮ ಸಂಧಿಯನ್ನು ಗಮನಿಸೋಣ. ಆಗಮ ಸಂಧಿಗೆ ನೋಡಿ, ಇಲ್ಲಿ ಕೈಯನ್ನು, ತಂಗಿಯಿಲ್ಲ, ಮಳೆಯಿಂದ, ಶಾಲೆಯಲ್ಲಿ, ಮರವನ್ನು, ಮಗುವಿಗೆ, ವೇದಿಯಲ್ಲಿ. ಇವು ಆಗಮ ಸಂಧಿಗೆ ಸಂಬಂಧಪಟ್ಟಂತೆ. ಇನ್ನು ವೃದ್ಧಿ ಸಂಧಿಗೆ ನಾವು ನೋಡುವುದಾದರೆ ಏಕೈಕ, ಜನೈಕ್ಯ, ವನೌಷಧಿ, ಅಷ್ಟೈಶ್ವರ್ಯ. ಮುಂದೆ ಆದೇಶ ಸಂಧಿಯಲ್ಲಿ ನಾವು ಗಮನಿಸುವಂತಹ ಪದಗಳು ಇಲ್ಲಿ ನಾವು ನೋಡ್ತಾ ಇದ್ದೀವಿ: ಮಳೆಗಾಲ, ಹೊಸಗಾಲ, ಮೈದೋರು, ಬೆಂಬತ್ತು, ಕಡುವೆಳ್ಪು, ಮೆಲ್ವಾತು. ಸಂಧಿಯನ್ನು ನೋಡೋದಾದರೆ ಅತ್ಯವಸರ, ಮನ್ವಂತರ, ಜಾತ್ಯತೀತ, ಕೋಟ್ಯಧೀಶ್ವರ, ಕೋಟ್ಯನುಕೋಟಿ. ಇನ್ನು ಸವರ್ಣ ದೀರ್ಘಕ್ಕೆ ಸಂಬಂಧಪಟ್ಟಂತೆ ಸವರ್ಣ ದೀರ್ಘ ಸಂಧಿಗೆ ಮಹಾತ್ಮ, ಸುರಾಸುರ, ಗಿರೀಶ, ವಧೂಪೇತ, ಶೌಚಾಚಾರಗಳು, ವ್ಯಸನಾಭಿಭೂತ. ಜಸ್ವ ಸಂಧಿಗೆ ನಾವು ಗಮನಿಸುವ ಪದಗಳಂತಂದರೆ ಇಲ್ಲಿ ವಾಗ್ದೇವಿ, ದಿಗಂತ, ಅಜಂತ, ಅಬ್ಧಿ, ಷಡಾನನ. ಮುಂದೆ ಚುತ್ವ ಸಂಧಿಯನ್ನು ಗಮನಿಸೋಣ. ಪಯಶ್ಶಯನ, ಶರಶ್ಚಂದ್ರ, ಜಗಜ್ಯೋತಿ, ಬೃಹಚ್ಛತ್ರ. ಇವುಗಳು ಚುತ್ವ ಸಂಧಿಗೆ ಸಂಬಂಧಪಟ್ಟಿರುವಂಥದ್ದು. ಅನುನಾಸಿಕ ಸಂಧಿಯನ್ನು ನೋಡೋದಾದರೆ ಷಣ್ಮುಖ, ಸನ್ಮಾನ, ವಾಗ್ಮಯ, ಉನ್ಮಾದ, ತನ್ಮಯ. ಇವಿಷ್ಟು ಸಂಧಿಗಳಿಗೆ ಸಂಬಂಧಪಟ್ಟಿರುವಂಥ. ಇವೇ ನಾನು ಏನು ಕೊಟ್ಟಿದ್ದೀನೋ ಅದೇ ಪದಗಳಲ್ಲಿ ನಿಮಗೆ ಸಂಧಿಗಳಲ್ಲಿ ಕೇಳೋದ್ರಲ್ಲಿ 100% ಗ್ಯಾರಂಟಿ ಕೊಡ್ತೀನಿ ಮಕ್ಕಳೇ. ಇವುಗಳನ್ನು ನೀವು ಗಮನ ಇಟ್ಟು ನೋಡ್ಕೊಳ್ಳಿ. ಮುಂದೆ ಸಮಾಸಗಳಿಗೆ ಸಂಬಂಧಪಟ್ಟಂತೆ ಗಮನಿಸೋಣ. ತತ್ಪುರುಷ ಸಮಾಸದಲ್ಲಿ ಬೆಟ್ಟದಾವರೆ, ತಲೆನೋವು. ಕರ್ಮಧಾರಯ ಸಮಾಸದಲ್ಲಿ ಇಮ್ಮಾವು, ಮೆಲ್ವಾತು, ಹೊಸಗನ್ನಡ, ದಿವ್ಯಶರಾಳಿ. ದ್ವಿಗು ಸಮಾಸವನ್ನು ನೋಡೋದಾದರೆ ಮೂಗಾವುದ, ಮುಕ್ಕಣ್ಣು, ಸಪ್ತಸ್ವರಗಳು. ಬಹುವ್ರೀಹಿ ಸಮಾಸವನ್ನು ನೋಡೋಣ. ಇದರಲ್ಲಿ ಹೆಚ್ಚಿಗೆ ಜಾಸ್ತಿ ಇರುವ ಪದಗಳು. ಇವುಗಳನ್ನು ಗಮನ ಇಟ್ಟು ನೀವು ನೆನಪಲ್ಲಿಟ್ಕೋಬೇಕಾಗತ್ತೆ. ಹಣೆಗಣ್ಣ, ಮಹೀಪತಿ, ಮೇಧಿನೀಪತಿ, ಮುಕ್ಕಣ್ಣ, ಇನತನೂಜ, ರಾಜೀವಸಖ, ಚಕ್ರಪಾಣಿ, ಧನುಜರಿಪು, ಅಂತಕಾತ್ಮಜ, ನಾಣಿಲಿ, ಮುರಾರಿ, ದಿನಪಸುತ. ಇನ್ನು ಅಂಶಿ ಸಮಾಸವನ್ನು ನೋಡೋದಾದರೆ ಅಂಗೈ, ನಡುರಾತ್ರಿ, ಹಿಂದಲೆ, ಕಡೆಗಣ್ಣು, ಮುಂಗೈ. ಇನ್ನು ದ್ವಂದ್ವ ಸಮಾಸವನ್ನು ಗಮನಿಸೋಣ. ಗಿರಿವನ ದುರ್ಗಗಳು, ಕರಿತುರಗ ರಥ, ಹನುಮ ಭೀಮ ರಾಮ. ಕ್ರಿಯಾ ಸಮಾಸದಲ್ಲಿ ಮೈಮುಚ್ಚು, ಕಳ್ಗುಡಿದ, ಕಣ್ದೆರೆ, ಕಯ್ಯಾನು, ಕಂಗೆಡು, ಹೊಗೆದೋರು, ಮೋಸ ಮಾಡು. ಗಮಕ ಸಮಾಸದಲ್ಲಿ ಬರುವಂತಹ ಪದಗಳು ಆಕಲ್ಲು, ಈ ಬೆಕ್ಕು, ನೇಯ್ದ ವಸ್ತ್ರ. ಇವು ಸಮಾಸಗಳಿಗೆ ಸಂಬಂಧಪಟ್ಟಂತಹ ಪದಗಳು. ಇವು ಕೂಡ ಅಷ್ಟೇ ನಿಮಗೆ 100% ನಾನು ಗ್ಯಾರಂಟಿ ಕೊಡಬಲ್ಲೆ ಮಕ್ಕಳೇ. ಇನ್ನು ಅವ್ಯಯಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಾನು ಕೊಡ್ತಾ ಇರುವಂಥ ಪದಗಳು ನೋಡಿ. ಸಾಮಾನ್ಯಾರ್ಥಕ ಅವ್ಯಯ: ಬೇಗನೆ, ಮೆಲ್ಲಗೆ, ಸೊಗಸಾಗಿ, ಸುಮ್ಮನೆ, ತಟ್ಟನೆ, ತರುವಾಯ, ಹಾಗೆ, ಅಂತು, ಬೇರೆ,
ಬಳಿಕ, ಕೂಡಲೇ, ಚೆನ್ನಾಗಿ. ಇನ್ನು ಅನುಕರಣಾವಯ ನೋಡುವುದಾದರೆ ಚಟ ಚಟ, ಕರಕರ, ಚುರುಚುರು, ಧಗಧಗ, ರೊಯ್ಯನೆ, ಸುಯ್ಯನೆ, ಘುಳುಘುಳು, ದಡದಡ. ಭಾವಸೂಚಕಾವಯದಲ್ಲಿ ಆಹಾ, ಬಳಿರೆ, ಅಯ್ಯೋ, ಓಹೋ, ಓ, ಅಹ, ಆಹ, ಓ, ಅಬ್ಬಬ್ಬ. ಇನ್ನು ಕ್ರಿಯಾರ್ಥ ಕಾವ್ಯ ನೋಡೋದಾದರೆ ಅಹುದು, ಸಾಕು, ಅಲ್ಲ, ಹೌದು, ಬೇಡ, ಉಂಟು. ಸಂಬಂಧಾರ್ಥ ಕಾವ್ಯವನ್ನು ನಾವು ಗಮನಿಸುವುದಾದರೆ ಮತ್ತು, ಅಥವಾ, ಆದ್ದರಿಂದ, ಊ, ಊಂ, ಅಲ್ಲದೆ. ಇನ್ನು ಅವಧಾರಣಾರ್ಥ ಕಾವ್ಯದಲ್ಲಿ ಅವನೇ, ಅದುವೇ, ನೀನೇ, ಅವಳೇ, ಅವರೇ. ಈ ಪದಗಳು ಅವ್ಯಯಗಳಿಗೆ ಸಂಬಂಧಪಟ್ಟಂತೆ ಈ ಪದಗಳನ್ನು ಕೇಳ್ತಾರೆ. ಇನ್ನು ತತ್ಸಮ ತದ್ಭವಗಳಿಗೆ ಸಂಬಂಧಪಟ್ಟಂತೆ ನಾವು ಗಮನಿಸೋದಾದರೆ ಖಂಡಿತವಾಗಲೂ ತತ್ಸಮ ತದ್ಭವದಲ್ಲಿ ಒಂದು ಪದವನ್ನು ಕೇಳ್ತಾರೆ. ಇಲ್ಲಿ ನಾನು 10ನೇ ತರಗತಿ ಪಠ್ಯಪುಸ್ತಕದಲ್ಲಿರುವಂಥ ಎಲ್ಲ ಪದಗಳನ್ನು ಒಂದು ಕಡೆ ನಾನು ಇಲ್ಲಿ ಪಟ್ಟಿ ಮಾಡಿದ್ದೀನಿ. ಗಮನಿಸ್ತಾ ಹೋಗೋಣ ಒಂದೊಂದನ್ನಾಗೆ. ವಂಶ, ಬಂಚ, ಸ್ಥಾನ, ತಾಣ, ಯಶ, ಜಸ, ಪಟ್ಟಣ, ಪತ್ತಣ, ಕಾರ್ಯ, ಕಜ್ಜ, ಪುಣ್ಯ, ಹೂನ್ಯ, ಧರ್ಮ, ದಮ್ಮ, ಶಶಿ, ಸಸಿ, ಶಿರ, ಸಿರ, ಕಳಶ, ಕಳಸ, ಅಂಕುಶ, ಅಂಕುಶ, ವರ್ಷ, ವರುಸ, ದ್ಯೂತ, ಜೂಜು, ವಂದ್ಯ, ಬಂಜೆ, ವಿದ್ಯಾಧರ, ಬಿಜ್ಜೋದರ, ವೈಶಾಖ, ಬೇಸಗೆ, ಕುಠಾರ, ಕೊಡಲಿ, ಪಾದುಕ, ಹಾವುಗೆ, ಅರ್ಕ, ಎಕ್ಕ, ಬಣ್ಣ, ವರ್ಣ, ಬ್ರಹ್ಮ, ಬೊಮ್ಮ, ಯುಗ, ಜುಗ, ಅಂಗಳ, ಅಂಕಣ. ಹಾಗೆ ಯುದ್ಧ, ಜುದ್ಧ, ಪ್ರಸಾದ, ಹಸಾದ, ಅಜ್ಜ, ಆರ್ಯ, ಚೀರ, ಸೀರೆ, ತವಸಿ, ತಪಸ್ವಿ, ದಿಟ್ಟಿ, ದೃಷ್ಟಿ, ಸನಿಯ, ಸಮೀಪ, ಬಿಯ, ವ್ಯಯ, ವೀರ, ಬೀರ, ಯಜ್ಞ, ಜನ್ನ, ಪಡಿಯರ, ಪ್ರತಿಹಾರಿ, ಜಾವ, ಯಾಮ, ಸಂಜೆ, ಸಂಧ್ಯಾ, ದಡ, ತಟ ಅಥವಾ ತಟಿ, ಸಕ್ಕರೆ, ಶರ್ಕರ, ಪಾಯಸ, ಪಯಸ್, ಸಂಧ್ಯೆಯ, ಸಂದೇಹ. ಇವುಗಳಲ್ಲಿ ಖಂಡಿತ ಒಂದು ಪದ ಕೇಳ್ತಾರೆ. ಇವುಗಳಲ್ಲೇ ಕೇಳ್ತಾರೆ. ಹಾಗಾಗಿ ಇವುಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಇನ್ನು ಜೋಡು ನುಡಿ ಮತ್ತು ತಿರುಕ್ತಿಗಳು ನೋಡೋದಾದರೆ ತಿರುಕ್ತಿಗಳನ್ನು ಗಮನಿಸೋಣ. ಇಲ್ಲಿ ಓಡಿ ಓಡಿ, ಈಗೀಗ, ದೊಡ್ಡ ದೊಡ್ಡ, ಹೌದು ಹೌದು, ನಿಲ್ಲು ನಿಲ್ಲು, ಬಂದೆ ಬಂದೆ, ಹೆಚ್ಚು ಹೆಚ್ಚು, ಮನೆ ಮನೆ, ಕೇರಿ ಕೇರಿ, ಅಗೋ ಅಗೋ, ಬನ್ನಿ ಬನ್ನಿ, ಅಬ್ಬಬ್ಬ, ಅಹಹ, ಬೇಡ ಬೇಡ, ನಡೆ ನಡೆ, ಸಾಕು ಸಾಕು, ಮೊಟ್ಟ ಮೊದಲು ಅಥವಾ ಮೊತ್ತ ಮೊದಲು, ಕಟ್ಟ ಕಡೆ, ನಟ್ಟ ನಡುವೆ, ಬಟ್ಟ ಬಯಲು, ತುತ್ತ ತುದಿ, ಕೊನೆ ಕೊನೆ, ಮೆಲ್ಲ ಮೆಲ್ಲನೆ. ಇವಿಷ್ಟು ದ್ವಿರುಕ್ತಿಗಳಿಗೆ ಸಂಬಂಧಪಟ್ಟಂತೆ. ಇನ್ನು ಜೋಡು ನುಡಿ ಗಮನಿಸೋಣ. ಇಲ್ಲಿ ಜೋಡು ನುಡಿಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ಬೋದು ಸತಿಪತಿ, ಕೆನೆಮೊಸರು, ಹಾಲ್ಜೇನು, ಮಕ್ಕಳು ಮರಿ, ಹುಳ ಹುಪ್ಪಡಿ, ದೇವರು ಗೀವರು. ಇವುಗಳು ಜೋಡು ನುಡಿಗೆ ಸಂಬಂಧಪಟ್ಟಿರುವಂತಹ ಪದಗಳು. ಮುಂದೆ ಗ್ರಾಮ್ಯ ಮತ್ತು ಗ್ರಾಂಥಿಕ ಪದಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊಡುವಂತಹ ಪದಗಳು ಯಾವುದು ಅಂತಂದರೆ ಹೀಂಗ, ಹೀಗೆ, ಮ್ಯಾಗ, ಮೇಲೆ, ಕಳುವ್ಯಾರೆ, ಕಳುಹಿಸಿದ್ದಾರೆ, ಇಲ್ಲದಂಗ, ಇಲ್ಲದ ಹಾಗೆ, ಇಸವಾಸ, ವಿಶ್ವಾಸ, ಸಕ್ಕಾರಿ, ಸಕ್ಕರೆ. ಇದಿಷ್ಟು ಗ್ರಾಮ್ಯ ಮತ್ತು ಗ್ರಾಂಥಿಕ ಪದಗಳನ್ನು ಕೇಳ್ತಾರೆ. ಮುಂದೆ ನಾಮಪದವನ್ನು ಗಮನಿಸೋಣ. ನಾಮಪದಗಳಲ್ಲಿ ರೂಢನಾಮ: ನದಿ, ಪರ್ವತ, ಊರು, ಮನುಷ್ಯ, ದೇಶ. ಅಂಕಿತ ನಾಮ: ಸಹದೇವ, ಧರ್ಮರಾಯ, ರಾಹುಲ, ಕಮಲಾಕ್ಷ. ಅನ್ವರ್ಥ ನಾಮದಲ್ಲಿ ಕೇಳುವಂತಹ ಪದಗಳು ವ್ಯಾಪಾರಿ, ವಿದ್ವಾಂಸ, ವಿಜ್ಞಾನಿ, ಪೂಜಾರಿ. ಗುಣವಾಚಕದಲ್ಲಿ ಒಳ್ಳೆಯ, ಕೆಟ್ಟ, ದೊಡ್ಡದು, ಹಳತು ಮುಂತಾದವು. ಸಂಖ್ಯಾವಾಚಕದಲ್ಲಿ 12, 50, 80. ಸಂಖ್ಯೆಯ ವಾಚಕದಲ್ಲಿ 12ನೆಯ, 80ನೆಯ, 3. ಭಾವನಾಮದಲ್ಲಿ ಕೆಂಪು, ಹಿರಿಮೆ, ನೋಟ,
ಆಟ ಮಾಟ. ಪರಿಮಾಣವಾಚಕದಲ್ಲಿ ಅಷ್ಟು, ಎಷ್ಟು, ಹಲವು, ಅನಿತು, ಇನಿತು. ಇನ್ನು ಪ್ರಕಾರವಾಚಕವನ್ನು ಗಮನಿಸೋಣ. ಅಂಥ, ಅಂಥದ್ದು, ಅಂತಹ, ಇಂಥ, ಇಂಥದು, ಇಂತಹ. ದಿಗ್ವಾಚಕದಲ್ಲಿ ಮೂಡಣ, ತೆಂಕಣ, ಪಡುವಣ, ಈಶಾನ್ಯ, ಆಗ್ನೇಯ. ಇನ್ನು ನಾಮಪದದಲ್ಲಿ ಮತ್ತೊಂದು ಭಾಗ ಸರ್ವನಾಮ. ಸರ್ವನಾಮಕ್ಕೆ ಸಂಬಂಧಪಟ್ಟಂತೆ ಪುರುಷಾರ್ಥಗಳಲ್ಲಿ ಉತ್ತಮ ಪುರುಷ ಸರ್ವನಾಮದಲ್ಲಿ ನಾನು, ನಾವು, ನನಗೆ, ನನ್ನ. ಮಧ್ಯಮ ಪುರುಷದಲ್ಲಿ ನೀನು, ನೀವು, ನಿನಗೆ, ನಿನ್ನ. ಅನ್ಯಪುರುಷ ಅಥವಾ ಪ್ರಥಮ ಪುರುಷದಲ್ಲಿ ಅವನು, ಇವನು, ಅವರು, ಇವರು, ಅದು, ಇದು, ಅವು, ಇವು. ಇನ್ನು ಪ್ರಶ್ನಾರ್ಥಕ ಸರ್ವನಾಮದಲ್ಲಿ ಯಾರು, ಏನು, ಯಾವುದು. ಆತ್ಮಾರ್ಥಕ ಸರ್ವನಾಮದಲ್ಲಿ ತಾನು, ತಾವು, ತನ್ನ, ತಮ್ಮ. ಈ ರೀತಿ ತ ಅಕ್ಷರ ಬಂದರೆ ಖಂಡಿತವಾಗ್ಲೂ ಅದು ಆತ್ಮಾರ್ಥಕ ಸರ್ವನಾಮ ಆಗಿರ್ತದೆ. ಇದಿಷ್ಟು ನಿಮಗೆ ಪರೀಕ್ಷೆಯಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಇವುಗಳಲ್ಲಿ ಸಂಬಂಧೀಕರಿಸಿ ಬರೆಯಲು ಕೇಳ್ತಾರೆ ಅಥವಾ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೇಳ್ತಾರೆ. ಇವುಗಳನ್ನೇ ನೀವು ಹೆಚ್ಚಿಗೆ ಅಧ್ಯಯನ ಮಾಡಿದ್ದಾದರೆ ಖಂಡಿತವಾಗಲೂ ಇಲ್ಲಿ ನಿಮಗೆ 10 ಅಂಕಗಳಲ್ಲಿ ಕನಿಷ್ಠ ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳೇ. ಇವುಗಳನ್ನೇ ಹೆಚ್ಚಾಗಿ ಕೊಡ್ತಾರೆ. ಗ್ಯಾರಂಟಿ ಕೊಡ್ತೀನಿ 100%. ಬೇಕಾದಲ್ಲಿ ನೀವು ಪ್ರಶ್ನೆ ಪತ್ರಿಕೆ ಬಂದ ಮೇಲೆ ಪರೀಕ್ಷೆ ಬಂದು ಮತ್ತೆ ನನ್ನ ವಿಡಿಯೋನ ನೋಡಿ ಎಷ್ಟು ಬಂದಿದೆ ಅಂತೇಳಿ ನೀವು ಪರೀಕ್ಷೆ ಮಾಡ್ಕೊಳ್ಬೋದು. ಅಷ್ಟು ಭರವಸೆಯಿಂದ ಹೇಳ್ತೀನಿ, ನಂಬಿಕೆಯಿಂದ ಹೇಳ್ತೀನಿ. ಇವುಗಳನ್ನು ಹೆಚ್ಚಾಗಿ ಓದ್ಕೊಳ್ಳಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ, ಧನ್ಯವಾದಗಳು.